ಈಗ ನಾಳೆ ಎಕ್ಸಾಮ್ ಇರುವುದರಿಂದ ಭೂದಿನ ಪ್ರತಿ ವರ್ಷ ಆಚರಿಸುವ ದಿನಾಂಕ ಯಾವುದು? ಯಾವ ದಿನವನ್ನ ಭೂದಿನವನ್ನಾಗಿ ಆಚರಣೆ ಮಾಡ್ತೀವಿ? ಜೂನ್ 5, ಏಪ್ರಿಲ್ 22, ಜನವರಿ 26, ಮಾರ್ಚ್ 22. ಏಪ್ರಿಲ್ 22 ಪ್ರತಿ ವರ್ಷ ಭೂದಿನವನ್ನಾಗಿ ಆಚರಣೆ ಮಾಡ್ತೀವಿ. ವಿಶ್ವ ಜಲ ದಿನ ಯಾವುದು? ಇದರಲ್ಲಿ ಯಾವುದು ವರ್ಲ್ಡ್ ವಾಟರ್ ಡೇ ಅಂತ ಆಚರಣೆ ಮಾಡ್ತೀವಿ? ವಿಶ್ವ ಜಲ ದಿನ. ವಿಶ್ವ ಜಲ ದಿನ ಎಂದು ಯಾವುದನ್ನು ಆಚರಣೆ ಮಾಡ್ತೀವಿ? ಎಕ್ಸಲೆಂಟ್. ಮಾರ್ಚ್ 22 ನೋಡಿ. ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡ್ತೀವಿ, ವರ್ಲ್ಡ್ ವಾಟರ್ ಡೇ. ವಿಶ್ವ ಪರಿಸರ ದಿನ ಯಾವುದು? ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಅದು. ಜೂನ್ 5 ನೋಡಿ. ಜೂನ್ 5 ವಿಶ್ವ ಪರಿಸರ ದಿನ ಯಾವ್ದಂದ್ರ ಜೂನ್ 5. ಇವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮೇಲಿನ ಮೇಲೆ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಬಂದಾನ. ಜೂನ್ 5, ಏಪ್ರಿಲ್ 22, ಮಾರ್ಚ್ 22, ಫೆಬ್ರವರಿ 2. ಫೆಬ್ರವರಿ 2 ವಿಶ್ವ ಏನನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಜೌಗು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಫೆಬ್ರವರಿ 2, ಜೂನ್ 5 ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಗಳೇ. ಭೂ ದಿನವನ್ನ ಪ್ರತಿ ವರ್ಷ ಆಚರಿಸುವ ದಿನಾಂಕ ಯಾವ್ದಂದ್ರೆ ಏಪ್ರಿಲ್ 22. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಶಕ್ತಿಗಳು ಮತ್ತೆ ಅಪ್ರಕ್ರಿಯೆಗಳು. ತೈಲಶೀಲ, ಸೌರ, ಮಾರುತ, ಭೂಗರ್ಭ ಉಷ್ಣ, ಜಿಯೋಥರ್ಮಲ್ ಅಂತ ಕರಿತೀವಿ. ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆಧರಿಸಿ ಬರೆಯಿರಂತಿದೆ. ನೆಲದಡಿಯ ಶಾಖ, ಹಾರ್ನೆಸಿಂಗ್ ಸಮಸ್ಯೆ ನಿವಾರಿಸುವುದು, ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ, ಪೆಟ್ರೋಲಿಯಂನಂತ ಇಂಧನ. ಯಾವುದು ಸರಿಯಾಗಿರುವಂತ ಉತ್ತರ? ಸರಿಯಾಗಿರುವಂತ ಉತ್ತರ 3 ರೈಟ್ ಆನ್ಸರ್ ನೋಡಿ. ಭೂಗರ್ಭ ಉಷ್ಣಾಂಶ ಅಂದ್ರೆ ನೆಲದಡಿಯ ಶಾಖ ರೈಟ್ ಆನ್ಸರ್ ನೋಡಿ. ನೆಲದಡಿಯ ಶಾಖ. ನೆಲದಡಿಯ ಶಾಖ ಅಂದ್ರೆ ಭೂಮಿ ಅಂತರಾಳದಲ್ಲಿರುವಂತ ಅಗಾಧ ಪ್ರಮಾಣದ ಶಾಖವನ್ನ ನೆಲದಡಿಯ ಶಾಖ ಅಂತ ಹೇಳಿ ಗುರುತಿಸ್ತೀವಿ. ಕರೆಕ್ಟ್. ಇನ್ನ ಸೌರಶಕ್ತಿ ಅನ್ನುವುದು ಇದೊಂದು ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ ಅಂತ ಕರಿತೀವಿ. ಭೂಮಿ ಯಾವ ಮೂಲದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಪಡಿತಂದ್ರೆ ಸೌರಶಾಖ. ಏನು ಘಟಕದಿಂದ ಅತಿ ಹೆಚ್ಚು ನಾವು ಉಷ್ಣಾಂಶವನ್ನು ಪಡಿತೀವಿ. ಇನ್ನ ಮಾರುತ ಅನ್ನೋದು ಈ ಹಾರ್ನೆಸಿಂಗ್ ಸಮಸ್ಯೆ ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿ. ಆದ್ರೆ ತೈಲಶೀಲ ಅನ್ನೋದು ಪೆಟ್ರೋಲಿನಂತ ಇಂಧನ. ಪೆಟ್ರೋಲಿನಂತ ಇಂಧನವನ್ನ ನಾವೇನಂತ ಗುರುತಿಸ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ಬಹಳ ಸಾರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಂದ್ರೆ, ಮುಂಬೈದಲ್ಲಿರುವಂತ ಬಾಂಬೆ ಇದೆಯಲ್ಲ, ಇದನ್ನ ಸಾಗರ ಸಾಮ್ರಾಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಖನಿಜ ಸಂಪನ್ಮೂಲಗಳನ್ನ ನಾವು ಅಧ್ಯಯನ ಮಾಡುವ ಸಮಯದಲ್ಲಿ ಅಲ್ಲಿ ಅವುಗಳ ಮೂಲಗಳು ಮತ್ತು ಅವುಗಳ ವೈಶಿಷ್ಟ್ಯಗಳ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆ ಇದೆ. ಕರ್ನಾಟಕವು ಗರಿಷ್ಠ ಮಳೆಯನ್ನ ಇಲ್ಲಿಂದ ಪಡೆಯುತ್ತದೆ. ಯಾವುದರಿಂದ ಪಡೆಯುತ್ತದೆ ಕರ್ನಾಟಕ ರಾಜ್ಯ? ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ, ವಾಯುವ್ಯ ಮಾನ್ಸೂನ್ ಮಾರುತಗಳಿಂದ, ಆಗ್ನೇಯ ಮಾನ್ಸೂನ್ ಮಾರುತಗಳಿಂದ, ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ರೈಟ್. ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಪಡಿತದೆ. ಕರ್ನಾಟಕ ರಾಜ್ಯ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಎಷ್ಟು % ಮಳೆ ಪಡಿತದ?
75%, 10%, 80%, 78%. ಕರ್ನಾಟಕ ರಾಜ್ಯ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಎಷ್ಟು % ಮಳೆಯನ್ನು ಪಡಿತದ? 80% ಮಳೆ ಪಡಿತದ ನೋಡಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಮುಂಗಾರು ಮಳೆ ಅಂತ ಕರಿತೀವಿ. ಭಾರತ 75% ಮಳೆ ಪಡೆದ್ರೆ ಕರ್ನಾಟಕ ರಾಜ್ಯ 80ರಷ್ಟು ಮಳೆ ಪಡಿತದೆ. ಭಾರತ 75ರಷ್ಟಾದ್ರೆ ಕರ್ನಾಟಕ ರಾಜ್ಯ ಇಲ್ಲಿ ಬರೀತೆ ನೋಡಿ 10%, 75%, 13%, 2%. ಇದು ಭಾರತ ದೇಶ. ಬಟ್ ಕರ್ನಾಟಕ ರಾಜ್ಯ 7%, 80%, 12%, 1%. ಕರ್ನಾಟಕ ರಾಜ್ಯ. ಇದು ಬೇಸಿಗೆ, ಇದು ನೈಋತ್ಯ ಮಾನ್ಸೂನ್ ಮಾರುತ, ಇದು ಈಶಾನ್ಯ ಮಾನ್ಸೂನ್ ಮಾರುತ, ಇದು ಚಳಿಗಾಲದ ಸಮಯದಲ್ಲಿ. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೇರವಾದ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಅಂದ್ರೆ ಕರ್ನಾಟಕ ರಾಜ್ಯ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಪಡಿತದಂದ್ರ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಎಷ್ಟು % ಅಂದ್ರೆ 80% ಮಳೆಯನ್ನ ಪಡಿತದೆ. ಇವುಗಳನ್ನು ಹೊಂದಿಸಿ ಬರೆಯಿರಿ. ನಾರ್ತ್ ಕೇಪ್, ಕೇಪ್ ಹಾರ್ನಾ, ಕೇಪ್ ವಾರ್ಡೆ, ಕೇಪ್ ಯಾರ್ಕ್, ಚಿಲಿ, ಸೆನೆಗಲ್, ಆಸ್ಟ್ರೇಲಿಯಾ, ನಾರ್ವೆ. ನಿಮ್ಗೆ ಬಹಳ ಸರಿ ಇದ್ರ ಬಗ್ಗೆ ನಾನು ಕೊಟ್ಟೇನೆ. ಕೇಫ್ ಅಂದ್ರೆ ಏನು ಅಂತ ಹೇಳಿದ್ದೆ. ಕೇಫ್ ಆಫ್ ಕೆಮೋರಿನ್ ಎಲ್ಲಿದೆ ನಮ್ಮ ಭಾರತ ದೇಶದಲ್ಲಿ? ಕೇಫ್ ಆಫ್ ಕೆಮೋರಿನ್. ಸೂಪರ್, ಕರೆಕ್ಟ್. ಕನ್ಯಾಕುಮಾರಿ ನೋಡಿ, ಕನ್ಯಾಕುಮಾರಿಯನ್ನ ಕೇಫ್ ಆಫ್ ಕೆಮೋರಿನ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ನಾರ್ತ್ ಕೇಫ್ ಅನ್ನುವಂತ ಸ್ಥಳ ಆನ್ಸರ್ ಮಾಡಿ ನೋಡೋಣ. ಕರೆಕ್ಟ್. ಡಿ ಸರಿಯಾಗಿರುವಂತ ಉತ್ತರ. ಈ ನಾರ್ತ್ ಕೇಫ್ ಅನ್ನುವಂಥದ್ದು ನಾರ್ವೆ ದೇಶದ ಮೇಲ್ಭಾಗದಲ್ಲಿ ಇದೆ. ಇವತ್ತು ಆ ಯುರೋಪ ಖಂಡವನ್ನು ಪರಿಗಣಿಸಿದಾಗ ಯುರೋಪ ಖಂಡದ ಈ ನಾರ್ವೆ ದೇಶದ ಮೇಲ್ಭಾಗದಲ್ಲಿ ನಾರ್ತ್ ಕೇಫ್ ಅನ್ನುವಂಥ ಸ್ಥಳವನ್ನ ನಾವು ನೋಡ್ತೀವಿ. ಇನ್ನ ಕೇಫ್ ಹಾರ್ನಾ ಅನ್ನುವಂಥ ಸ್ಥಳ, ಇದು ಕೂಡ ಬಹಳ ಸರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಕೇಫ್ ಹಾರ್ನಾ ಚೀಲಿ ದೇಶ, ದಕ್ಷಿಣ ಅಮೆರಿಕದ ಚೀಲಿ. ನಾನು ಅಂಟಾರ್ಟಿಕ್ ಖಂಡ ಹೇಳುವಂತ ಸಮಯದಲ್ಲಿ ಕೇಫ್ ಹಾರ್ನಾ ಅನ್ನುವಂಥ ಶಬ್ದ ಬಳಸಿ ನೋಡಿ. ಅಂಟಾರ್ಟಿಕ್ ಖಂಡ ಏನಾದರೂ ಸಂಪೂರ್ಣವಾಗಿ ಮುಳುಗಿದರೆ, ಎಸ್, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಉಷ್ಣಾಂಶದ ಪರಿಣಾಮವಾಗಿ ಅಲ್ಲಿ ಹಿಮಗಡ್ಡೆಗಳು ಕರಗಿದ್ರೆ ಫಸ್ಟ್ ಯಾವ ಸ್ಥಳಕ್ಕೆ ಅಟ್ಯಾಕ್ ಆಗ್ತದ ಅಂತಂದ್ರೆ ಕೇಫ್ ಹಾರ್ನಾ ಅನ್ನುವಂಥ ಸ್ಥಳಕ್ಕೆ ಅಟ್ಯಾಕ್ ಆಗ್ತದೆ. ಕೇಫ್ ಹಾರ್ನಾ ಅನ್ನುವಂಥ ಸ್ಥಳ ಏನಾಗ್ತದೆ ಅಂದ್ರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳಿ ಇದ್ರ ಬಗ್ಗೆ ನಾ ಹೇಳಿದ್ದೆ. ಹಾಗಾದ್ರೆ ಕೇಫ್ ಹಾರ್ನಾ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ಚೀಲಿ ದೇಶದಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾಗಿರುವಂತ ಸ್ಥಳ. ಇನ್ನು ಕೇಫ್ ವಾರ್ಡೆ ಅನ್ನುವಂಥ ಸ್ಥಳ, ಕೇಫ್ ವಾರ್ಡೆ ಇದು ಎಲ್ಲಿದೆ ಅಂತಂದ್ರೆ ಸೆನೆಗಲ್. ಹಾಗಾದ್ರೆ ಸೆನೆಗಲ್ ಅನ್ನುವಂಥದ್ದು ಯಾವ ದೇಶದಲ್ಲಿದೆ? ಸೆನೆಗಲ್ ಅನ್ನುವಂಥದ್ದು ಯಾವ ಸ್ಥಳದಲ್ಲಿದೆ? ಯಾವ ಬಿಜಾಪುರ ನಾವು ಸಾಲಿ ಕಲಿಯುವ ಇವು ಸೌತ್ ಆಫ್ರಿಕಾದಲ್ಲಿದೆ ನೋಡಿ. ಕೇಫ್ ವಾರ್ಡೆ ಅಥವಾ ಸೆನೆಗಲ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದ. ಹಾಗಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇನ್ನೊಂದು ದೊಡ್ಡದಾಗಿರುವಂತ ಫೇಮಸ್ ಸ್ಥಳ ಇದೆ. ನಾನು ನಿಮ್ಗೆ ಹೇಳಿದ್ದೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ಅದ್ರ ಬಗ್ಗೆ ಹೇಳಿದೆ. ಎಕ್ಸಲೆಂಟ್. ಕೇಫ್ ಆಫ್ ಗುಡ್ ಹೋಪ್ ಅಂತ ಹೇಳಿ, ಕೇಫ್ ಆಫ್ ಗುಡ್ ಹೋಪ್ ನೋಡಿ ಹೆಂಗ್ ನಗ್ತಾರ. ಕೇಫ್ ಆಫ್ ಗುಡ್ ಹೋಪ್ ಅನ್ನುವಂಥ ಸ್ಥಳವನ್ನ ಕೇಫ್ ಆಫ್ ಸ್ಟ್ರಾಮ್ ಅಂತ ಕರೆದ್ರು. ಆಮೇಲೆ ಅದನ್ನ ಆಶಾಜನಕ ಭೂಸಿರ ಅಂತ ಕರೆದ್ರು ಅಂತ ನೆನಪಿದ್ಯಾ? ಇನ್ನು ಉಳಿದಂತ ಕೊನೆಯದ ಯಾವ್ದಂದ್ರ ಕೇಫ್ ಯಾರ್ಕ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತದೆ. ಇದು ಆಸ್ಟ್ರೇಲಿಯಾ ಇದೆ ಅಂದ್ರ ಈ ಭಾಗದಲ್ಲಿ ಕೇಫ್ ಯಾರ್ಕ್ ಅನ್ನುವಂಥ ಸ್ಥಳ ಇದೆ. ಕೇಫ್ ಯಾರ್ಕ್ ಅನ್ನುವಂಥ ಸ್ಥಳ ಎಲ್ಲಿದೆ ಅಂದ್ರೆ ನಮ್ಮ ಕನ್ಯಾಕುಮಾರಿ ಇದೆಯಲ್ಲ, ಕನ್ಯಾಕುಮಾರಿ, ಇದನ್ನ ಕೇಫ್ ಆಫ್ ಕೆಮೋರಿನ್ ಅಂತ ಕರಿತೀವಿ. ಕೇಫ್ ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ಈ ತರ ಇರಬೇಕು ಪಾಯಿಂಟ್. ಎರಡು ಭೂಸ್ಥಿರಗಳು ಏನಾಗ್ಬೇಕಂದ್ರೆ ಅತ್ಯಂತ ಚೂಪಾಗಿರುವಂತ ಭಾಗವನ್ನ ಏನ್ ಕರಿತೀವಿ ಅಂದ್ರ ಕೇಫ್ ಅಂತ ಕರಿತೀವಿ. ನೋಡು ಬಾಬಾ ನಿಮ್ಮ ಮೇಲೆ ಬಾಂಬ್ ಹಾಕ್ತೀನಿ ಅಂತ ನೋಡವ, ಸಾಲಿ ಕಲಿಯವ, ನೌಕರಿ ಮಾಡ್ಕೊರ್ರಿ ಓದ್ರತ್ನ ಅಂದ್ರ
ಸುದ್ದ ಆಗಲ್ಲ ಇವ್ ನನಗೆ ಗೊತ್ತದು. ನೀವು ನನ್ನ ಮ್ಯಾಗ ಬಾಂಬ್ ಹಾಕ್ತಾನಂತ. ಇಲ್ಲ ನೋಡಿ, ಈ ಕೇಫ್ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಒಂದು ಫೇಮಸ್ ಯಾವ್ದಂದ್ರೆ ಕೇಫ್. ಆಸ್ಟ್ರೇಲಿಯಾ ದೇಶದಲ್ಲಿ ಯಾವುದು ಕೇಫ್ ಯಾರ್ಕ್ ಅನ್ನುವಂತ ಸ್ಥಳ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಕರೆಕ್ಟಾ? ಕೇಫ್ ಆಫ್ ಗುಡ್ ಹೋಪ್ ಗೊತ್ತಾಯ್ತಾ? ನೆಕ್ಸ್ಟ್ ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತಸಾಗರದ ಪ್ರವಾಹ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ರೈಟ್. ಹಂಬಾಲ್ಟ್ ಅನ್ನುವಂತ ಪ್ರವಾಹ ನೋಡಿ. ಹಂಬಾಲ್ಟ್ ಆಗಿರುವಂತ ಇನ್ನೊಂದು ಹೆಸರೇನು? ಸೂಪರ್, ಪರಶುರಾಮ್ ಕರೆಕ್ಟ್ ಆನ್ಸರ್. ಪೇರು. ಪೇರು ಅಂದ್ರು ಒಂದೇ, ಹಂಬಾಲ್ಟೋ ಅಂದ್ರು ಒಂದೇ. ದಕ್ಷಿಣ ಅಮೆರಿಕದ ಈ ಒಂದು ಪಶ್ಚಿಮ ತೀರದಲ್ಲಿ ಕಂಡು ಬರುವಂತ ಸಾಗರದ ಪ್ರವಾಹ ನೋಡಿದಾಗ ಚಿಲಿ ಇದೆ, ಹಂಬಾಲ್ಟೋ ಇದೆ, ಪೇರು ಇದೆ. ಅತ್ಯಂತ ಫೇಮಸ್ ಆಗಿರುವಂತ ಶೀತ ಸಾಗರದ ಪ್ರವಾಹ ಅಂತ ಹೇಳಿ ಗುರುತಿಸ್ತೀವಿ ಕರ್ಲಿ. ಕರೆಕ್ಟಾ? ಎಲ್ಲ ಶೀತ ಸಾಗರ. ನೀವು ಕೆ ಫಾರ್ಮಾ ಅನ್ನೋದು ಶೀತ ಸಾಗರದ ಪ್ರವಾಹ, ಪಾಕ್ಲ್ಯಾಂಡ್ ಎಂಬುದು ಶೀತ ಸಾಗರದ ಪ್ರವಾಹ, ಹಂಬಾಲ್ಟೋ ಎಂಬುದು ಶೀತ ಸಾಗರದ ಪ್ರವಾಹ, ಎಲ್ ನೀನೋ ಅನ್ನೋದು ವಿಶೇಷವಾಗಿರುವಂತ ಇದೊಂದು ಪ್ರವಾಹ ಅಂತ ಹೇಳಿ ಗುರುತಿಸ್ತೀವಿ, ಎಲ್ ನೀನೋ. ನೆಕ್ಸ್ಟ್ ಲಾ ನೀನೋ ಮತ್ತು ಎಲ್ ನೀನೋ ಅನ್ನುವಂತ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಅದಾವ. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ದುರ್ಗಾಪುರ, ಬಿಲಾಯಿ, ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಪ್ರಾರಂಭಗೊಂಡವು? ಕೆಪಿಎಸ್ಸಿ ಫೇಮಸ್ ಆಗಿರುವಂತ ಪ್ರಶ್ನೆ ಇದು. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ದುರ್ಗಾಪುರ, ಬಿಲಾಯಿ, ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಪ್ರಾರಂಭಗೊಂಡವು? ಎಸ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ ನೋಡಿ. ಸೆಕೆಂಡ್ 5th ಇಯರ್ ಪ್ಲಾನ್ ಅಂತ ಕರಿತೀವಿ. ಎರಡನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಇವು 3 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಲಾಯಿತು. ಹಾಗಾದ್ರೆ ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶದ ಸಹಯೋಗದೊಂದಿಗೆ? ಜರ್ಮನಿ ದೇಶದ ಸಹಯೋಗದೊಂದಿಗೆ ನೋಡಿ. ಜರ್ಮನಿ ದೇಶದ ಸಹಯೋಗದೊಂದಿಗೆ ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ. ಇನ್ನ ಬಿಲಾಯಿ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶ? ಬಿಲಾಯಿ. ಬಿಲಾಯಿ ಎಸ್, ರಷ್ಯಾ ದೇಶ ನೋಡಿ. ದುರ್ಗಾಪುರ ಉಕ್ಕು ಕಬ್ಬಿಣ ಕಾರ್ಖಾನೆ, ದುರ್ಗಾಪುರ ಯುಕೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಕರಿತೀವಲ್ಲ, USA. ರಾಡ್. ಯುಕೆ. ಯುಕೆ ಅಂದ್ರೆ ಎಷ್ಟೋ ರಾಷ್ಟ್ರಗಳ ಒಕ್ಕೂಟ? ನೋಡಮ್ ಯಾರು ಹೇಳ್ತಾರೆ. ಯುಕೆ ಅಂದರೆ ಎಷ್ಟೋ ರಾಷ್ಟ್ರಗಳ ಒಕ್ಕೂಟ? 3 ದೇಶಗಳ ಒಕ್ಕೂಟವಾಗಿದೆ, 4 ದೇಶಗಳ ಒಕ್ಕೂಟವಾಗಿದೆ, 5 ದೇಶಗಳ ಒಕ್ಕೂಟವಾಗಿದೆ, 6 ದೇಶಗಳ ಒಕ್ಕೂಟವಾಗಿದೆ. ಯುಕೆ ಅಂದರೆ ಎಷ್ಟೋ ರಾಷ್ಟ್ರಗಳ ಒಕ್ಕೂಟ? ಸರಿಯಾದಂತ ಉತ್ತರ 4 ದೇಶಗಳ ಒಕ್ಕೂಟ ನೋಡಿ. ಯುಕೆ ಅಂದ್ರ 4 ದೇಶಗಳ ಒಕ್ಕೂಟವನ್ನ ಯುಕೆ ಅಂತ ಕರಿತೀವಿ, ಯುನೈಟೆಡ್ ಕಿಂಗ್ಡಮ್. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು. ಇದ್ರ ಮೇಲೆ ಇತ್ತೀಚೆಗೆ ಒಂದು 2-3-4 ಸಾರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಈ ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಕ್ಯಾಂಪ್ಕೋ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಮತ್ತೆ ಇದು ಕೆಪಿಎಸ್ಸಿ ಗ್ರೂಪ್ ಸಿ ಮತ್ತು PSI ಕೇಳಿದಂತ ಪ್ರಶ್ನೆ. ಯಾವುದರೊಂದಿಗೆ ಸಹಕಾರಿಯನ್ನು ಹೊಂದಿದೆ? ಕ್ಯಾಂಪ್ಕೋ ಅನ್ನುವಂಥದ್ದು ಇದೆಯಲ್ಲ, ಈ ಕ್ಯಾಂಪ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಯಾರು ಹೇಳ್ತಾರೆ? ಕ್ಯಾಂಪ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಉಡುಪಿಯಲ್ಲಿದೆ ನೋಡಿ, ಉಡುಪಿ. ಆಕ್ಚುಲಿ ಕ್ಯಾಂಪ್ಕೋ ಅನ್ನುವಂಥದ್ದು ಯಾವ ಜಿಲ್ಲೆಯೊಂದಿಗೆ ಸಂಬಂಧವನ್ನು ಹೊಂದಿದ ಅಂತಂದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರದೊಂದಿಗೆ ಸಂಬಂಧವನ್ನು ಹೊಂದಿದೆ ಕ್ಯಾಂಪ್ಕೋ. ಕರೆಕ್ಟಾ? ಇದು ವಿಶೇಷವಾಗಿರುವಂಥದ್ದು ಬರೇ ಅಡಕೆ ಒಂದೇ ಅಲ್ಲ, ಇನ್ನೊಂದಿದೆ. ಯಾವುದು? ಯಾವ ಬೆಳೆಗೆ ಸಹಕಾರಿಯಾಗಿದೆ ಇದು?
ಕೋಕೋ ಅನ್ನುವಂಥ ಬ್ಯಾಗ್ ಸಹಕಾರಿಯಾಗಿದೆ ನೋಡಿ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದ್ರೆ 1973 ಜುಲೈ 11ನೇ ತಾರೀಕು ಸ್ಥಾಪನೆ ಆಗ್ತದ. ಬಟ್ 1986ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗ್ತದೆ. 1986ರಲ್ಲಿ 1986 ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಪುತ್ತೂರದಲ್ಲಿದೆ ನೋಡಿ. ಪುತ್ತೂರು ಇದರ ಹೆಡ್ ಕ್ವಾರ್ಟರ್ ಯಾವ ಸ್ಥಳದಲ್ಲಿದೆ ಅಂದ್ರೆ ಪುತ್ತೂರು. ಕರ್ನಾಟಕ ರಾಜ್ಯದ ಪುತ್ತೂರಿನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ಏನಿದರ ಫುಲ್ ಫಾರ್ಮ್ ಅಂದ್ರ ಸೆಂಟ್ರಲ್ ಅರೇಕಾನಾಟ್ ಅಂಡ್ ಕೋಕೋ ಮಾರ್ಕೆಟಿಂಗ್ ಅಂತ ಹೇಳಿ ಓದ್ತೀವಿ. ಕೋಕೋ ಮಾರ್ಕೆಟಿಂಗ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬರೆದು ಬಿಡ್ತೀನಿ ನೋಡಿ. ಸೆಂಟ್ರಲ್ ಅರೇಕನಾಟ್ ಮತ್ತು ಕೋಕೋ ಮಾರ್ಕೆಟಿಂಗ್ ಮತ್ತು ಪ್ರೊಡ್ಯೂಸಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳಿ ಓದ್ತೀವಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತ್ತು ಪುತ್ತೂರುಗಳಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಪುತ್ತೂರು ಹೆಡ್ ಕ್ವಾರ್ಟರ್ ಇದ್ದು ಇದರ ಉದ್ದೇಶ ಏನಂದ್ರೆ ಅಡಿಕೆ ಮತ್ತು ಕೋಕ್ ಬೆಳೆಗಳಿಗೆ ಅತ್ಯಂತ ಹೆಚ್ಚು ಸಹಕಾರಿ ನೀಡುವಂತ ಒಂದು ಸಂಸ್ಥೆಯಾಗಿದೆ. ನೆಕ್ಸ್ಟ್, ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲ ದಿನವನ್ನ ಆಚರಿಸುವ ಉದ್ದೇಶ ಏನು? ಜೌಗು ನೆಲೆಗಳು ಮತ್ತು ಸಮರ್ಥನೀಯ ಅಭಿವೃದ್ಧಿ, ಜೌಗು ನೆಲೆಗಳು ಮತ್ತು ಹವಾಮಾನದ ಬದಲಾವಣೆ, ಜೌಗು ನೆಲೆಗಳು, ಪರಿಸರ ವಿಜ್ಞಾನ, ಜೌಗು ನೆಲೆಗಳು ಮತ್ತು ಅರಣ್ಯ. ಆಗಲೇ ನಿಮ್ಗೆ ಹೇಳಿದೆ ವೆರಿ ಇಂಪಾರ್ಟೆಂಟ್, ಫೆಬ್ರವರಿ 2 ಮತ್ತೆ ಜೂನ್ 5ನೇ ತಾರೀಕು ಅಂತ ಹೇಳಿದೆ. ಅದ್ರ ಮೇಲೆ ಮತ್ತೆ ರಿಪೀಟ್ ಆಗುವಂತ ಪ್ರಶ್ನೆ ನೋಡಿ. ಆನ್ಸರ್ ಮಾಡ್ತಾರೆ. ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲವನ್ನು ಆಚರಿಸುವ ಆಶಯ ಏನು? ಎಸ್, ಸರಿಯಾದಂತ ಉತ್ತರ, ರೈಟ್ ಆನ್ಸರ್, ಜೌಗು ನೆಲೆಗಳು ಮತ್ತು ಹವಾಮಾನಗಳ ಬದಲಾವಣೆ ರೈಟ್ ಆನ್ಸರ್. ಕರೆಕ್ಟಾ? ಜೌಗು ನೆಲೆಗಿರುವಂತ ಇನ್ನೊಂದು ಹೆಸರೇನು ಯಾರು ಹೇಳ್ತಾರೆ? ಜೌಗು ನೆಲೆಗಿರುವ ಇನ್ನೊಂದು ಹೆಸರು ರಾಂಗ್. ಯಾರು? ವೆಟ್ಲ್ಯಾಂಡ್ ಅನ್ನೋರು. ವೆಟ್ಲ್ಯಾಂಡ್ ಅನ್ನ ಇಂಗ್ಲಿಷ್ನಾಗ ಅದದು ರಾಮ್ಸಾರ್ ತಾಣ ಅಂತ ಹೇಳ್ರಿ. ಹೌದಂದೆ, ರಾಮ್ಸಾರ್ ತಾಣಗಳು ನೋಡಿ. ರಾಮ್ಸಾರ್ ತಾಣಗಳು. ಹಾಗಾದ್ರೆ ಯಾವ ವರ್ಷ ಈ ಒಂದು ರಾಮ್ಸಾರ್ ತಾಣದ ವಿಶೇಷವಾಗಿರುವಂತ ಸೂಪರ್ 1971 ನೋಡಿ, ಫೆಬ್ರವರಿ 2ನೇ ತಾರೀಕು. ಓಕೆ, ಯಾವ ದೇಶದಲ್ಲಿ? ಎಕ್ಸಲೆಂಟ್, ಇರಾನ್ ದೇಶದಲ್ಲಿ ನೋಡಿ. ಇರಾನ್ ದೇಶದಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಕೂಡ್ಕೊಂಡು ಏನ್ ಮಾಡಿದವು ಅಂದ್ರೆ 1971 ಫೆಬ್ರವರಿ 2ರಂದು ಈ ರಾಮ್ಸಾರ್ ಡೇ ಅನ್ನು ಆಚರಣೆ ಮಾಡುವಂತ ಉದ್ದೇಶ. ಹಾಗಾದ್ರೆ ಕರ್ನಾಟಕ, ಭಾರತ ದೇಶದಲ್ಲಿ ಟೋಟಲ್ ಎಷ್ಟು ರಾಮ್ಸಾರ್ ಪ್ಲೇಸ್ಗಳದಾವೆ ನಮ್ಮ ದೇಶದಲ್ಲಿ? 75 ಇದ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟದಾವೆ? ಕರ್ನಾಟಕ ರಾಜ್ಯದಲ್ಲಿ ಸೂಪರ್, ಕರ್ನಾಟಕ ರಾಜ್ಯದಲ್ಲಿ ಏಕೈಕ ರಾಮ್ಸಾರ್ ಪ್ಲೇಸ್ ಇದೆ. ಆ ರಾಮ್ಸಾರ್ ಪ್ಲೇಸ್ ಯಾವ್ದಂದ್ರ ರಂಗನತಿಟ್ಟು ನೋಡಿ, ರಂಗನತಿಟ್ಟು. ಹಾಗಾದ್ರೆ ಇತ್ತೀಚೆಗೆ ಯಾವ ಪ್ರದೇಶವನ್ನು ಶಿಫಾರಸು ಮಾಡಲಾಗಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಸ್ಥಳವನ್ನ ಶಿಫಾರಸು ಮಾಡಿದೆ? ಇನ್ನೊಂದು ರಾಮ್ಸಾರ್ ಪ್ಲೇಸ್ ಅನ್ನು ಘೋಷಣೆ ಮಾಡ್ಬೇಕಂತೇಳಿ. ಯಾರ? ಬೀನಾಳ್ ಅನ್ನೋರು. ಬೀನಾಳ್ ಅಲ್ಲದು, ಬೋನಾಳ. ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮ ಇದೆಯಲ್ಲ, ಆ ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮವನ್ನ ರಾಮ್ಸಾರ್ ಪ್ಲೇಸ್ ಅನ್ನಾಗಿ ಘೋಷಣೆ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ. ಹೌದಲ್ಲ? ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮ ಅನ್ನುವಂತ ಸ್ಥಳ ಇದೆಯಲ್ಲ, ಅದನ್ನ ರಾಮ್ಸಾರ್ ಪ್ಲೇಸ್ ಅನ್ನಾಗಿ ಘೋಷಣೆ ಮಾಡುವಂತ ಉದ್ದೇಶವನ್ನ ಹೊಂದಲಾಗಿದೆ. ನೆಕ್ಸ್ಟ್ ಕ್ವಶನ್.
ಕರೆಕ್ಟ್ ಆನ್ಸರ್ ಮಾಡ್ರಿ. ಪರ್ವತ ಕಣಿವೆಗಳು ಮತ್ತು ಅಲ್ಲಿರುವಂತ ಪ್ರಮುಖವಾಗಿರುವಂತ ರಾಜ್ಯಗಳು: ದಿಹಾಂಗ್ ಕಣಿವೆ ಮಾರ್ಗ, ಕುರುಡುಂಗಲ ಕಣಿವೆ ಮಾರ್ಗ, ಜಿಲೇಪಲ ಕಣಿವೆ ಮಾರ್ಗ, ದಿಬ್ಸಾ ಕಣಿವೆ ಮಾರ್ಗ. ಸಿಕ್ಕಿಂ, ಹಿಮಾಚಲ ಪ್ರದೇಶ್, ಅರುಣಾಚಲ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ್. ಕರೆಕ್ಟ್ ಆನ್ಸರ್ ಮಾಡಿ ನೋಡಿ. ಇದು KS ಕ್ವಶನ್. ಸರಿಯಾದಂತ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ದಿಹಾಂಗ್ ಕಣಿವೆ ಮಾರ್ಗ. ದಿಹಾಂಗ್ ಕಣಿವೆ ಮಾರ್ಗ ಎಲ್ಲಿದೆ ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿದೆ ನೋಡಿ. ಹಾಗಾದ್ರೆ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಯಾವ ನದಿ ಭಾರತವನ್ನು ಪ್ರವೇಶ ಮಾಡ್ತದ? ಎಕ್ಸಲೆಂಟ್, ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ. ಹಾಗಾದ್ರೆ ಕುರುಡುಂಗಲ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿದೆ? ಕುರುಡುಂಗಲ ಕಣಿವೆ ಮಾರ್ಗ ಜಮ್ಮು ಕಾಶ್ಮೀರದಲ್ಲಿದೆ ನೋಡಿ. ಇನ್ನ ಜಿಲೇಪಲ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿದೆ? ಜಿಲೇಪಲ ಅನ್ನುವಂತ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿದೆ ನೋಡಿ. ಹಾಗಾದ್ರೆ ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರಿತೀವಿ? ಯಾವ ಕಣಿವೆ ಮಾರ್ಗವನ್ನ ರೇಷ್ಮೆ? ನಾಥುಲಾ ಪಾಸ್. ನಾಥುಲಾ ಕಣಿವೆ ಮಾರ್ಗ ಇದೆಯಲ್ಲ, ಅದನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ದಿಬ್ಸಾ ಅಥವಾ ಡೆಬ್ಸಾ ಆಗಿರೋದು. ದಿಬ್ಸಾ ಅನ್ನುವಂತ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡ್ತದ? ಸಟ್ಲೇಜ್ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಅಂದ್ರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ನೋಡಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಸಟ್ಲೇಜ್ ನದಿ ಭಾರತವನ್ನ ಪ್ರವೇಶ ಮಾಡುತ್ತದೆ. ಯಾವ ಬೆಟ್ಟಗಳಲ್ಲಿ ಹಳದಿ ಘಾಟ್ ಮತ್ತು ಗೋರಾನ್ ಘಾಟಗಳು ಕಂಡು ಬರುತ್ತವೆ? ಹಳದಿ ಘಾಟ್ ಮತ್ತು ಗೋರಾನ್ ಘಾಟಗಳು ಸೂಪರ್ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತವೆ ನೋಡಿ. ಅರಾವಳಿ ಬೆಟ್ಟಗಳಲ್ಲಿ. ನೆಕ್ಸ್ಟ್, ಇಪ್ಸ್ವಿಚ್ ಅನ್ನುವಂತ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ನಿಕ್ಷೇಪ ಯಾವ ದೇಶದಲ್ಲಿದೆ? ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದೆ? ಇಪ್ಸ್ವಿಚ್ ಎಂಬ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ಗಣಿ, ಇದನ್ನು ಕೂಡ ಬಹಳ ಸಾರಿ ನಾ ರಿಪೀಟ್ ಮಾಡಿರುವಂತ ಪ್ರಶ್ನೆ. ಇಪ್ಸ್ವಿಚ್ ಅನ್ನೋದು ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ ದೇಶದ ಪ್ರಮುಖವಾಗಿರುವಂತ ಒಂದು. ಪೆನ್ಸಿಲ್ವೇನಿಯಾ ಅನ್ನುವಂಥ ಸ್ಥಳ ಎಲ್ಲಿದೆ? ಪೆನ್ಸಿಲ್ವೇನಿಯಾ ಎಂಬ ಪ್ರಸಿದ್ಧವಾದಂತ ಕಲ್ಲಿದ್ದಲು ನಿಕ್ಷೇಪ. ಪೆನ್ಸಿಲ್ವೇನಿಯಾ ಎಂಬ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ ಅಂದ್ರ ಅಮೆರಿಕ ದೇಶದ ಸಂಯುಕ್ತ ಸಂಸ್ಥಾನದಲ್ಲಿದೆ ನೋಡಿ. ಸಿಚುವಾನ್ ಎಂಬ ಸ್ಥಳ ಎಲ್ಲಿದೆ? ಸಿಚುವಾನ್ ಎಂಬುದು ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ನಿಕ್ಷೇಪ. ಸಿಚುವಾನ್ ಎಂಬ ಸ್ಥಳ ಎಲ್ಲಿದೆ ಅಂದ್ರೆ ಚೀನಾ ದೇಶದಲ್ಲಿದೆ ನೋಡಿ. ಚೀನಾ ದೇಶದಲ್ಲಿ. ಚೌ ಎಂಬ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ಗಣಿ ಎಲ್ಲಿದೆ? ಚೌ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಚೌ. ಚೌ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಚೀನಾ ದೇಶ. ಚ ಚ ಚಿ ಚೂ ಚೆ ಆ ಏನ್ ಚದ ಬರ್ತವೆ ಎಲ್ಲ ಚೀನಾ ದೇಶ ಇಲ್ಲ ಜಪಾನ್ ದೇಶ ಇರ್ತದೆ ನೋಡಿ. ಚೀನಾ ಇಲ್ಲ ಜಪಾನ್ ದೇಶದಲ್ಲಿ ಕೇಳಿರ್ತಾನೆ. ಚೌ ಚ ಚಿ ಚೂ ಚೆ ಆ ಚಿಚಾ ಏನ್ ಬಂದಿರ್ತಾವ ಶಬ್ದಗಳು ಏನೇ ಇದ್ರು ಕೂಡ ಅವೆಲ್ಲ ಚೀನಾ ದೇಶದಲ್ಲೇ ಕಂಡು ಬರ್ತವೆ. ಗಾಬ್ರೆ ಯಾವ್ದಾರ ಹಾಕಿರಿ ಅಂತೀನಿ. ನೆಕ್ಸ್ಟ್, ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ? ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ. ಶಾಣೆ ಮಂದಿ ಅದ ಉಳಿದದ್ದ ಒಂದು ಉಳಿದ ಅಗಳೇನ ನುಂಗ್ಬೇಕತ್ ಕೂತಿದ್ರಿ, ಚೇಂಜ್ ಕೊಟ್ಟೆನ ಅದನ್ನ. ಈ ಕೊಟ್ಟ ನೆಕ್ಸ್ಟ್ ನುಂಗ್ಬೇಕತ್ತೆ ರೆಡಿ ಕೂತಿದ್ರಿ. ಸರಿಯಾದಂತ ಉತ್ತರ ಭಾರತ, ರೈಟ್ ಆನ್ಸರ್ ನೋಡಿ. ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವ ರಾಜ್ಯದಲ್ಲಿದೆ? ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಸೂಪರ್ ಒಡಿಸ್ಸಾ ರಾಜ್ಯದಲ್ಲಿದೆ ನೋಡಿ. ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ ಅಂದ್ರ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ವರ್ಗಾವಣೆ ಬೇಸಾಯದ ವಿವಿಧ
ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ತಿಳಿದು ಬಂದಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನ ರೋಕಾ ಎಂದು ಕರೆಯುತ್ತಾರೆ? ರೋಕಾ ಬೇಸಾಯ ಪದ್ಧತಿಯನ್ನು ರೋಕಾ ಅಂತ ಕರೀತಾರೆ. ಬ್ರೆಜಿಲ್ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ಕರೆಕ್ಟಾ? ಬ್ರೆಜಿಲ್ ದೇಶದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಸ್ಥಳಾಂತರ ಬೇಸಾಯ ಪದ್ಧತಿ. ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರ ಬುಡಕಟ್ಟು ಜನಾಂಗದವರು ಮಾಡುವಂತ ಒಂದು ಬೇಸಾಯ ಪದ್ಧತಿ. ಹೌದಲ್ಲ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭೂಮಿಯ ಫಲವತ್ತತೆಯನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಮಾಡುವ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಹೇಳಿ ಕರೀತಾರೆ. ಬ್ರೆಜಿಲ್ ದೇಶದಲ್ಲಿ ನೀವೇ ಹೇಳ್ರಿ ನೋಡೋಣ ಪಟಪಟ. ಬ್ರೆಜಿಲ್ ದೇಶದಲ್ಲಿ ರೋಕಾ ಅಂತ ಕರೀತಾರೆ. ರೋಕಾ ಕರೆಕ್ಟಾ? ವಿಯೆಟ್ನಾಮದಲ್ಲಿ ಸೂಪರ್ ರೇ ಅಂತ ಕರೀತಾರೆ ನೋಡಿ. ವಿಯೆಟ್ನಾಮದಲ್ಲಿ ರೇ. ಮಧ್ಯ ಅಮೆರಿಕದಲ್ಲಿ ಯಾವ ಹೆಸರನ್ನು ಕರೀತಾರೆ? ಮಿಲ್ಫ್ ಅಂತ ಕರೀತಾರೆ ನೋಡಿ. ಮಿಲ್ಫ್. ಮಧ್ಯ ಅಮೆರಿಕದಲ್ಲಿ ಮಿಲ್ಫ್. ಇಂಡೋನೇಷ್ಯಾದಲ್ಲಿ ಲಡಾಂಗ್. ಇಂಡೋನೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ. ಓಕೆ. ಕರ್ನಾಟಕ ರಾಜ್ಯದಲ್ಲಿ ಬಸಪ್ಪ ಸುಮ್ಕುಂದ್ರ ನೀ ಕ್ಲಾಸ್ನಾಗ ಹೆಂಗ್ರಿ ಅಂತ ನೋಡಿ ಬರೀಕಲ್ಲ, ಅದೇ ಹೇಳ್ಕೊಟ್ಟಿನಿ. ಕರ್ನಾಟಕ ರಾಜ್ಯದಲ್ಲಿ ಕಮರಿ ಅಂತ ಕರೀತಾರೆ. ಕಮರಿ. ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಪೋಡು ಅಂತ ಕರೀತಾರೆ ನೋಡಿ. ಪೋಡು. ಕೇರಳ ಹಾಗೂ ತಮಿಳುನಾಡುಗಳಲ್ಲಿ ಪೋಡು ಅಂತ ಹೇಳಿ ಕರೀತಾರೆ. ಕೇರಳ ರಾಜ್ಯದಲ್ಲಿ ಯಾವ ಹೆಸರಿಂದ ಕರೀತಾರೆ? ಪೋನಂ ಅಂತ ಕರೀತಾರೆ. ಪೋನಂ. ಕೇರಳ ರಾಜ್ಯದಲ್ಲಿ ಪೋನಂ. ಅಸ್ಸಾಮದಲ್ಲಿ ಯಾವ ಹೆಸರಿಂದ ಕರೀತಾರೆ? ಅಸ್ಸಾಮದಲ್ಲಿ ಜುಮ್ ಅನ್ನುವಂತ ಹೆಸರಿಂದ ಕರೀತಾರೆ ನೋಡಿ. ಅಸ್ಸಾಮದಲ್ಲಿ ಜುಮ್. ಕರೆಕ್ಟ್. ಒಡಿಸ್ಸಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಒಡಿಸ್ಸಾ ರಾಜ್ಯದಲ್ಲಿ ಯಾರು ಒಡಿಸ್ಸಾ ರಾಜ್ಯದಲ್ಲಿ ಕರೆಕ್ಟ್ ಹೇಳ್ರಿ? ಕೋಮನ್ ಅಂತ ಕರೀತಾರೆ ನೋಡಿ. ಕೋಮನ್. ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್. KS ಕ್ವಶನ್ ಇದನ್ನು ಕಾಪಿ ಮಾಡ್ರಿ. 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2019ರಲ್ಲಿ ಬಂದಂತ ಪ್ರಶ್ನೆ ನೋಡಿ. ಇದನ್ನೇ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2ರಲ್ಲಿ ಕೇಳಿರತಕ್ಕಂತ ಒಂದ್ ಕಡೆ ವನ್ಯಜೀವಿ ಧಾಮಗಳದಾವೆ, ಇನ್ನೊಂದು ಕಡೆ ಅವುಗಳಲ್ಲಿ ವಿಶಿಷ್ಟವಾಗಿರುವಂತ ಪ್ರಾಣಿಗಳದಾವೆ. ಜಿಂಕಾರ, ಬ್ಲಾಕ್ ಬಕ್, 4 ಕೊಂಬಿನ ಜಿಂಕೆಗಳು, ಸ್ಲಾತ್ ಬೇರ್ ಅಂದ್ರೆ ಕರಡಿಗಳು, ರಾಣಿಬೆನ್ನೂರು, ದರೋಜಿ, ರಂಗಯ್ಯನದುರ್ಗ, ಎಡಹಳ್ಳಿ. ಆನ್ಸರ್ ಮಾಡ್ತೀರಿ? ಸರಿಯಾದಂತ ಉತ್ತರ ನೋಡಿ. ಜಿಂಕಾರಗಳು ಎಲ್ಲಿದಾವಂತಂದ್ರ ಜಿಂಕಾರಗಳು ಎಡಹಳ್ಳಿಯಲ್ಲಿ ಕಂಡು ಬರ್ತವೆ. ಬ್ಲಾಕ್ ಬಕ್ ಎಲ್ಲಿದಾವಂದ್ರ ರಾಣಿಬೆನ್ನೂರು. ಇನ್ನು 4 ಕೊಂಬಿನ ಹುಲ್ಲೆಗಳು ರಂಗಯ್ಯನದುರ್ಗ. ಸ್ಲಾತ್ ಬೇರ್ ಎಲ್ಲಿದೆ ಅಂದ್ರೆ ದರೋಜಿ. ಇದರ ಸರಿಯಾಗಿರುವಂತ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಯಾಕಂದ್ರ D2 ಒಂದೇ ಇದೆ. ಇದನ್ನು ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು. ಹೌದು, ಪೋಲ್ ರ್ಯಾಂಕ್ ಕೊಟ್ಟಿನಿ.
ನೋಡಿ, ಜಿಂಕಾರಗಳು ಎಡಹಳ್ಳಿ. ಎಡಹಳ್ಳಿಯಲ್ಲಿದೆ ಅಂದ್ರೆ ಬಾಗಲಕೋಟದಲ್ಲಿದೆ. ಬಾಗಲಕೋಟೆ ಜಿಲ್ಲೆ ಎಡಹಳ್ಳಿಯಲ್ಲಿ ಪ್ರಸಿದ್ಧವಾದಂತ ಜಿಂಕಾರಗಳನ್ನು ನೋಡ್ತೀವಿ. ಬ್ಲಾಕ್ ಬಕ್ ಎಲ್ಲಿವೆ ಅಂದ್ರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. 4 ಕೊಂಬಿನ ಹುಲ್ಲೆಗಳು ದಾವಣಗೆರೆ ಜಿಲ್ಲೆಯ ರಂಗಾಯನದುರ್ಗ. ಸ್ಲಾತ್ ಬೇರ್ ಅಂದ್ರೆ ಕರಡಿಗಳು, ಇದು ವಿಜಯನಗರ ಜಿಲ್ಲೆಯ ದರೋಜಿ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ಕೆಳಗಿನ ರಾಜ್ಯಗಳಲ್ಲಿ ಯಾವುದು? ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಒಡಿಸ್ಸಾ. ಯಾವ ರಾಜ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡ್ತದ? ಆನ್ಸರ್ ಮಾಡಿ ನೋಡೋಣ. ಈ ಕೆಳಗಿನ ಯಾವ ರಾಜ್ಯ? ಮಧ್ಯಪ್ರದೇಶ ಹೈಯೆಸ್ಟ್ ಇದೆ ನೋಡಿ, ಮಧ್ಯಪ್ರದೇಶ ಹೈಯೆಸ್ಟ್ ಇದೆ. ಆದರೆ ಮ್ಯಾಂಗನೀಸ್ಗೆ ಕೈಗಾರಿಕೆಗಳು ಯಾವ ಅಂದ್ರೆ ಒಡಿಸ್ಸಾ ರಾಜ್ಯ ನೋಡಿ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಪ್ರಥಮ ರಾಜ್ಯ ಅಂದ್ರೆ ಮಧ್ಯಪ್ರದೇಶ, ಎರಡನೇ ರಾಜ್ಯ ಅಂದ್ರೆ ಮಹಾರಾಷ್ಟ್ರ, ಮೂರನೇ ರಾಜ್ಯ ಅಂದ್ರೆ ಒಡಿಸ್ಸಾ. ಗೌರ್ಮೆಂಟ್ ಸೆಕೆಂಡ್ PUC ಪುಸ್ತಕದಲ್ಲಿ ಇದೆ ನೋಡಿ ಇದು ಮಾಹಿತಿ. ಮಧ್ಯಪ್ರದೇಶ ಫಸ್ಟ್ ಇದೆ, ಮಹಾರಾಷ್ಟ್ರ ಸೆಕೆಂಡ್ ಇದೆ, ಒಡಿಸ್ಸಾ ಥರ್ಡ್ ಇದೆ. ಆದರೆ ಮ್ಯಾಂಗನೀಸ್ ಕೈಗಾರಿಕೆಗಳಿಲ್ಲ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಹೈಯೆಸ್ಟ್ ನೋಡಕ್ ಸಾಧ್ಯ ಇದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ವಿಸ್ತೀರ್ಣದಲ್ಲಿ ಅತ್ಯಂತ ಕಿರಿದಾಗಿದೆ? ಅತ್ಯಂತ ಕಿರಿದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತ್ಯಂತ ಕಿರಿದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ನೋಡಿ. ಲಕ್ಷದ್ವೀಪದ ಬರೀ ಎಷ್ಟಿದೆ ಅಂತಂದ್ರೆ 32 ಚದರ ಕಿಲೋಮೀಟರ್ ಇದೆ, ಕೇವಲ 32 ಚದರ ಕಿಲೋಮೀಟರ್. ಹಾಗಾದ್ರೆ ಅತ್ಯಂತ ದೊಡ್ಡದಾಗಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಈ ಪ್ರೆಸೆಂಟ್ ಅತ್ಯಂತ ದೊಡ್ಡದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದಲ್ಲಿ ಸೂಪರ್, ಲಡಾಖ್ ಫಸ್ಟ್ ಇದೆ ನೋಡಿ. ಲಡಾಖ್ ಫಸ್ಟ್ ಇದೆ. ಲಡಾಖ್ ಒಂದು ಅಂದಾಜಿನ ಪ್ರಕಾರ 1,74,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಫಸ್ಟ್ ಲಡಾಖ್ ಇದೆ. ಎರಡನೇ ಸ್ಥಾನದಲ್ಲಿ ಜಮ್ಮು ಕಾಶ್ಮೀರ್ ಇದೆ. ಮೂರನೇ ಸ್ಥಾನದಲ್ಲಿ ಅಂಡೋಮಾನ್ ಮತ್ತು ನಿಕೋಬಾರ್ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು. ನಾಲ್ಕನೇದ್ದು ದೆಹಲಿ. ಐದನೇದ್ದು ದೀವ್ ದಮನ್ ದಾದ್ರಾ ಮತ್ತು ನಗರ್ ಹವೇಲಿ. ದೀವ್ ದಮನ್ ದಾದ್ರಾ ಮತ್ತು ನಗರ್ ಹವೇಲಿ. ಆರನೇ ಸ್ಥಾನದಲ್ಲಿ ಪಾಂಡಿಚೇರಿ. ಏಳನೇ ಸ್ಥಾನದಲ್ಲಿ ಚಂಡೀಗಢ. ಹಾಗಾದ್ರೆ ಭಾರತ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಕೇವಲ ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಸೂಪರ್, 4 ಕೇಂದ್ರಾಡಳಿತ ಪ್ರದೇಶಗಳು ನೋಡಿ. ಓಕೆ, 4 ಕೇಂದ್ರಾಡಳಿತ ಪ್ರದೇಶಗಳು. ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಸೂಪರ್, ಪಾಂಡಿಚೇರಿ ಅನ್ನುವಂತ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಇದು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಟೋಟಲ್ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ? ಅಂಡೋಮಾನ್ ನಿಕೋಬಾರ್ ನೋಡಿ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರ ಅಂಡೋಮಾನ್ ಮತ್ತು ನಿಕೋಬಾರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಈಸಿಯಾಗಿ ಆನ್ಸರ್ ಮಾಡ್ತಾರೆ ಇದನ್ನು. ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಸರಿಯಾದಂತ ಉತ್ತರ ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂದ್ರೆ ಮಹಾನದಿ. ದೇಶದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟೆ ಅಂದ್ರ ಹಿರಾಕುಡ್ ಅಣೆಕಟ್ಟು. ನೆಕ್ಸ್ಟ್,
ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಇ.ವಿ. ರಾಮಸ್ವಾಮಿ ಎಂಬ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇ.ವಿ. ರಾಮಸ್ವಾಮಿ ಇ.ವಿ. ರಾಮಸ್ವಾಮಿ ಎಂಬ ಅಣೆಕಟ್ಟನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದಂತ ಉತ್ತರ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಪೆರಿಯಾರ್ ಅಣೆಕಟ್ಟು ಅಂದ್ರೆ ಒಂದೇ. ಆ ಪೆರಿಯಾರ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಇ.ವಿ. ರಾಮಸ್ವಾಮಿ ಅಣೆಕಟ್ಟು ಅಂತ ಕರಿತೀವಿ. ಕೇರಳ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್, ಒಂಚೂರು ಮುಂದೆ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿರುವುದಿಲ್ಲ? ಬೆಂಕಿ ಕ್ವಶನ್. ಆನ್ಸರ್ ಮಾಡ್ರಿ ನೋಡೋಣ. ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಕೊಂಡಿಲ್ಲ. ನಾಗಾಲ್ಯಾಂಡ, ಮಯನ್ಮಾರ, ಅಸ್ಸಾಮ, ತ್ರಿಪುರ. ಯಾವ ರಾಜ್ಯ ಅದು? ಕೆಳಗಿನ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನ ಹೊಂದಾಣಿಕೆ ಮಾಡಿಕೊಂಡಿಲ್ಲ? ಯಾವ ರಾಜ್ಯ? ನಾಗಾಲ್ಯಾಂಡ್ ಇಲ್ಲ. ನಾಗಾಲ್ಯಾಂಡ್ ಇಲ್ಲೇ ಇಲ್ಲ. ಇಲ್ಲಿ ನೋಡಿ, ಮಿಜೋರಾಂ ಇರೋದು ಇಲ್ಲಿ. ಮಿಜೋರಾಂ ಇಲ್ಲಿದೆ. ಮಯನ್ಮಾರದೊಂದಿಗೆ ಗಡಿಯನ್ನು ಹಂಚಿಕೊಂಡದ. ತ್ರಿಪುರ ಇದೆ, ಅಸ್ಸಾಮದೊಂದಿಗಿದೆ. ನಾಗಾಲ್ಯಾಂಡದೊಂದಿಗೆ ಇಲ್ಲೇ ಇಲ್ಲ. ಇದು ಎಕ್ಸಾಮ್ ಬಂದಂತ ಪ್ರಶ್ನೆ ನೋಡಿ. ಕೆಳಗಿನ ಯಾವುದು ಮಿಜೋರಾಂನಿಂದ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತಂದ್ರೆ ಓಕೆನಾ? ಆಪ್ಷನ್ಸ್ ದಲ್ಲಿ ಯಾವ ಕೊಟ್ಟಾನೆ? ಮಯನ್ಮಾರ್ ದೇಶ ಕೊಟ್ಟಾನ. ಮಯನ್ಮಾರ್ ದೇಶ ಗಡಿಯನ್ನು ಹಂಚಿಕೊಂಡದ. ಮತ್ತೆ ಅಸ್ಸಾಂ ಹಂಚಿಕೊಂಡದ ನೋಡಿ, ಅಸ್ಸಾಂ. ಮತ್ತೆ ಪಕ್ಕದಲ್ಲಿ ತ್ರಿಪುರ ಇದೆ, ತ್ರಿಪುರ ಹಂಚಿಕೊಂಡದ. ಆದ್ರೆ ಯಾವ್ದು ಹಂಚಿಕೊಂಡಿಲ್ಲ ಅಂದ್ರ ನಾಗಾಲ್ಯಾಂಡ್ ಹಂಚಿಕೊಂಡಿಲ್ಲ. ನೆಕ್ಸ್ಟ್ ಹೋಗೋಣ. ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮವಾಗಿರುವಂತ ಉದಾಹರಣೆಯಾಗಿದೆ. ಇದು ಆಲ್ರೆಡಿ ನಾ 2-3 ಸಾರಿ ಕ್ವಶನ್ ಕೇಳಿನಿ ಇದನ್ನ. ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮವಾಗಿರುವಂತ ಉದಾಹರಣೆಯಾಗಿದೆ. ಅದು ಪಿಸ್ಟ್ ಆಗ್ಯದ. ಪಿಸ್ಟ್ ಅಲ್ಲದು ಶಿಸ್ಟ್ ಅದು. ಹಾಗಾದ್ರೆ ಶಿಸ್ಟ್ ಎಂಬುದು ಯಾವ ಶಿಲೆಯಿಂದ ನಿರ್ಮಾಣಗೊಂಡಿದೆ? ಶಿಸ್ಟ್ ಎಂಬುದು ಎಕ್ಸಲೆಂಟ್ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ ನೋಡಿ. ಬಸಾಲ್ಟ್ ಶಿಲೆ ಏನು ಬಸಾಲ್ಟ್ ಶಿಲೆಯ ಅದರ ರೂಪಾಂತರ ಶಿಲೆ ಆಗಿರುತ್ತಂದ್ರ ಆಗಿರ್ತದೆ. ನೆಕ್ಸ್ಟ್, ಸಹಜ ತಾಪ ತಗ್ಗಿಕೆ ವಾಯುಮಂಡಲದಲ್ಲಿ. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಏನಾಗ್ತದೆ? ಸಹಜ ತಾಪ ತಗ್ಗಿಕೆ ವಾಯುಮಂಡಲದಲ್ಲಿ ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದ. ಪ್ರತಿ 100 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದ. ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಕೆಲ್ವಿನ್ ತಾಪ ಕಡಿಮೆ ಆಗ್ತದ. ಪ್ರತಿ 100 ಮೀಟರ್ ಮೇಲೆ ಹೋದಂತೆ 6.5 ಕೆಲ್ವಿನ್ ತಾಪ ಕಡಿಮೆ ಆಗುತ್ತದೆ.
ಸರಿಯಾದಂತ ಉತ್ತರ ಎ ರೈಟ್ ಆನ್ಸರ್. ಹಾಗಾದ್ರೆ ಇಷ್ಟು ಬರುವುದು ಯಾವ ವಲಯದಲ್ಲಿ? ಇದು ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಟ್ರೋಪೋಸ್ಫಿಯರ್. ಪರಿವರ್ತನಾ ಮಂಡಲದಲ್ಲಿ ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗದ ಯಾವ ವಲಯದಲ್ಲಿ ಅಂದ್ರೆ ಪರಿವರ್ತನಾ ಮಂಡಲದಲ್ಲಿ ಈ ತರದ ಪ್ರಕ್ರಿಯೆ ಉಂಟಾಗ್ತದೆ, ಹವಾಗೋಳ ಅಂತ ಕರಿತೀವಿ. ಡೋಲ್ಡ್ರಮ್ಸ್ ಈ ವಲಯ, ಅಂತರ್ ಮೇಲ್ಮೈ ಅಭಿಸರಣ, ಅಂತರ್ವಲಯ ವಿಸರಣ, ಸ್ಥಳೀಯ ಮಾರುತಗಳು ಮತ್ತೆ ಪ್ರೆಂಟೋಲಿಸಿಸ್ ಅಂತ ಕರಿತೀವಿ. ಯಾವುದು ಸರಿಯಾಗಿರುವಂತ ಉತ್ತರ ಇಲ್ಲಿ? ಯಾವ್ದು ಆನ್ಸರ್ ಮಾಡ್ತೀರಿ? ಸರಿಯಾದಂತ ಉತ್ತರ ಎ ರೈಟ್ ಆನ್ಸರ್ ನೋಡಿ. ಏಕೆಂತ ಕರಿತೀವಿ ಅಂದ್ರ ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಇಂಟರ್ ಟ್ರಾಫಿಕಲ್ ಕನ್ವರ್ಜನ್ ಝೋನ್ ಅಂದ್ರು ಒಂದೇ, ಅಂತರ್ ಅಭಿಸರಣ ವಲಯ ಅಂದ್ರು ಒಂದೇ. ಅಂತರ್ ಅಭಿಸರಣ ವಲಯ ಅಂತಂದ್ರು ಒಂದೇ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂದ್ರು ಒಂದೇ. ಇದನ್ನೇ ಏನ್ ಕರಿತೀವಿ ಸಾಮಾನ್ಯವಾಗಿ? ಡೋಲ್ಡ್ರಮ್ ಅಂತ ಕರಿತೀವಿ. ಡೋಲ್ಡ್ರಮ್ ಅಂದ್ರೆ ಯಾವುದು? ಇದೆ ನೋಡಿ. ಇದಾದಲ್ಲಿ ಶಾಂತ ಕಠಿಣ ವಲಯ ಅಂತಾನೂ ಕರೀತಾರೆ ಇದನ್ನು. ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯವಾಗುತ್ತದೆ ನಮ್ಮ ದೇಶದಲ್ಲಿ? ಪ್ರೆಸೆಂಟ್ ಹೈಯೆಸ್ಟ್ ಯಾವುದರಿಂದ? ಪ್ರಸ್ತುತ ಯಾವ ಕಲ್ಲಿದ್ದಲು ಗಣಿಯಿಂದ ಅತಿ ಹೆಚ್ಚಿಗೆ? ಕರೆಕ್ಟ್, ಜಾರ್ಖಂಡ್ ರಾಜ್ಯದ ಜರಿಯಾ. ಬಟ್ ಇದು ಕ್ವಶನ್ ಆಗಿದ್ದು ಯಾವಾಗ ಅಂತಂದ್ರೆ 2015ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಬಟ್ ಪ್ರೆಸೆಂಟ್ ಹೋದಾಗ ತಲ್ಚಾರ್ ರೈಟ್ ಆನ್ಸರ್ ನೋಡಿ. ಪ್ರೆಸೆಂಟ್ ಅಂದ್ರೆ ತಲ್ಚಾರ್, ಬಟ್ ಜರಿಯಾ 2015ರ ಪ್ರಕಾರ ಹೈಯೆಸ್ಟ್ ಅದೇ ಇತ್ತು. ಯಾವ ಕಲ್ಲಿದ್ದಲು ಗಣಿಯನ್ನ ಭಾರತದ ಕಲ್ಲಿದ್ದಲದ ತವರು ಮನೆ ಅಂತ ಕರೀತಾರೆ? ಯಾವ ಕಲ್ಲಿದ್ದಲ ಸ್ಥಳವನ್ನ ಭಾರತದ ಕಲ್ಲಿದ್ದಲದ ತವರು ಮನೆ ಅಂತ ಕರೀತಾರೆ? ಸೂಪರ್, ಇದೇ ಜಾರ್ಖಂಡ್ ರಾಜ್ಯದ ಜರಿಯಾ. ಜಾರ್ಖಂಡ್ ರಾಜ್ಯದ ಜರಿಯಾ ರೈಟ್ ಆನ್ಸರ್. ಭಾರತದ ಪ್ರಥಮ ಕಲ್ಲಿದ್ದಲು ನಿಕ್ಷೇಪ ಯಾವುದು? ಫಸ್ಟ್ ಕೋಲ್ ಮೈನಿಂಗ್ ಇನ್ ಇಂಡಿಯಾ. ನಮ್ಮ ದೇಶದ ಪ್ರಥಮ ಕಲ್ಲಿದ್ದಲು ನಿಕ್ಷೇಪ ಇಡೀ ದೇಶದಲ್ಲಿ. ಓಕೆ, ರಾಣಿಗಂಜ್ ನೋಡಿ. ರಾಣಿಗಂಜ್ ಅನ್ನುವಂತ ಸ್ಥಳ ಯಾವ ರಾಜ್ಯದಲ್ಲಿದೆ? ರಾಣಿಗಂಜ್ ಸೂಪರ್, ಪಶ್ಚಿಮ ಬಂಗಾಳದಲ್ಲಿದೆ ನೋಡಿ. ರಾಣಿಗಂಜ್ ಅನ್ನುವಂತ ಸ್ಥಳ ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳ. 1774 ಮೇ 4ನೇ ತಾರೀಕು ನಮ್ಮ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ ಪ್ರಾರಂಭಗೊಂಡಿದ್ದಿದೆ. ಸಮಾಂತರವಾದ ಎರಡು ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆಗೆ ಏನಂತ ಕರೀತಾರೆ? ರಿಫ್ಟ್ ಕಣಿವೆ ಅಂತ ಕರೀತಾರೆ, ನೈಸರ್ಗಿಕ ಇಳಿಜಾರು ಅಂತ ಕರೀತಾರೆ, ಸ್ತರಭಂಗದಿಂದ ಕೂಡಿರುವ ಏರುಭೂಮಿ ಅಂತ ಕರೀತಾರೆ, ಪರ್ವತಗಳ ಅಡ್ಡಿ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್ ರಿಫ್ಟ್ ಕಣಿವೆ ರೈಟ್ ಆನ್ಸರ್ ನೋಡಿ. ಹಾಗಾದ್ರೆ ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿರುವಂತ ರಿಫ್ಟ್ ಕಣಿವೆ ಉದಾಹರಣೆ ಯಾವುದಂದ್ರ ರಿಫ್ಟ್ ಕಣಿವೆ ನರ್ಮದಾ ನದಿಯ ಕಣಿವೆ ನೋಡಿ. ಉತ್ತರದಲ್ಲಿ ವಿಂಧ್ಯ ಪರ್ವತಗಳು, ದಕ್ಷಿಣದಲ್ಲಿ ಸಾತ್ಪುರ ಶ್ರೇಣಿ. ಆ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯೆ ಹರಿಯುವಂತ ನದಿ ಇದೆಯಲ್ಲ, ಅದ ನರ್ಮದಾ ನದಿಯನ್ನ ನಾವು ಏನ್ ಕರಿತೀವಿ ಅಂದ್ರ ರಿಫ್ಟ್ ಕಣಿವೆ. ರಿಫ್ಟ್ ಕಣಿವೆ ಫಾಲ್ಟ್ಗಳು ಕುಸಿಯುವುದರ ಮೂಲಕ ಅಂದ್ರೆ ಭೂ ಪ್ರದೇಶಗಳು ಕುಸಿಯುವುದರ ಮೂಲಕ. ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲಾಗುತ್ತದೆ. ಭಾರತದ ಜನಗಣತಿ, ಭಾರತದ ಸಮೀಕ್ಷೆ, ಭಾರತದ ಭೂಗರ್ಭ ಸಮೀಕ್ಷೆ, ಅರಣ್ಯ ಸಂಶೋಧನಾ ಸಂಸ್ಥೆ. ಯಾವುದರಿಂದ? ನಮ್ಮ ದೇಶದ ಸ್ಥಳಾಕೃತಿಗಳ ನಕ್ಷೆಗಳನ್ನ ಮ್ಯಾಪ್ಗಳನ್ನ ತಯಾರಿಸ್ತಾರಲ್ಲ, ಆ ಮ್ಯಾಪ್ಗಳನ್ನ ತಯಾರಿಸುವಂತ ಸಂಸ್ಥೆ ಯಾವುದು? ಸರಿಯಾದಂತ ಉತ್ತರ ಭಾರತದ ಸಮೀಕ್ಷೆ ನೋಡಿ. ಭಾರತದ ಸಮೀಕ್ಷೆ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ಹೆಚ್ಚು ನಗರೀಕರಣಕ್ಕೊಳಗಾಗಿರುವಂತ ರಾಜ್ಯ? ಗರಿಷ್ಠ ಪ್ರಮಾಣದಲ್ಲಿ ನಗರೀಕರಣಕ್ಕೆ ಹೈಯೆಸ್ಟ್ ಯಾವ ರಾಜ್ಯ ಒಳಗಾಗಿದೆ ಇದರಲ್ಲಿ? ಇದು ಕೂಡ KS ಕ್ವಶನ್ ನೋಡಿ. ಇಂಗ್ಲಿಷ್ ನಲ್ಲಿ ಕೊಟ್ಟಿರ್ತಾನೆ, ಅಮಂಗ್ ದ ಫಾಲೋಯಿಂಗ್ ವಿಚ್ ಸ್ಟೇಟ್ ಈಸ್ ಮೋಸ್ಟ್ ಅರ್ಬನೈಸ್ಡ್ ಅಂತ ಕೊಟ್ಟಿರ್ತಾನೆ.
ಅಮಂಗ್ ಅಂದ್ರೆ ಏನು? ಅಮಂಗ್ ಅಮಂಗ್ ದ ಫಾಲೋವಿಂಗ್ ಅಂದ್ರೆ ಯಾವ ರಾಜ್ಯ ಅಂತ ಅರ್ಥ. ಸರಿಯಾದಂತ ಉತ್ತರ ಪಂಜಾಬ್. ರೈಟ್ ಆನ್ಸರ್ ನೋಡಿ. ಪಂಜಾಬ್ ಇದೆ. ಅಳವಾರ್ದ ಯಾರು ಸುಮ್ ಕೇಳ್ರಿ. ಇದೇ ಮಿಕ್ಕಿ ನೋಡೋ. ಪಂಜಾಬ್ ರೈಟ್ ಆನ್ಸರ್. ಹಾಗಾದ್ರೆ ಇತ್ತೀಚಿನ ರಾಜ್ಯವನ್ನು ತೆಗೆದುಕೊಂಡಾಗ ಇತ್ತೀಚೆಗೆ ಯಾವ ರಾಜ್ಯ ಅತಿ ಹೆಚ್ಚು ನಗರೀಕರಣಕ್ಕೊಳಗಾಗಿರುವಂತ ಇತ್ತೀಚಿನ ರಾಜ್ಯ ಯಾವ್ದಂದ್ರ ಗೋವಾ ರಾಜ್ಯ ನೋಡಿ. ಗೋವಾ ಭಾರತ ದೇಶದಲ್ಲಿ ಟಾಪ್ 5 ಸ್ಟೇಟ್ಗಳಂತಂದ್ರ ಗೋವಾ ಇತ್ತೀಚಿನ ವರದಿಯ ಪ್ರಕಾರ, 2ನೇ ಸ್ಥಾನದಲ್ಲಿ ಮಿಜೋರಾಂ, 3ನೇ ಸ್ಥಾನದಲ್ಲಿ ತಮಿಳುನಾಡು, ನೆಕ್ಸ್ಟ್ ಕೇರಳ, ನೆಕ್ಸ್ಟ್ ಮಹಾರಾಷ್ಟ್ರ. ನೆಕ್ಸ್ಟ್ ಹೋಗೋಣ. ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು? ಯಾವ ಜನಾಂಗ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವುದಿಲ್ಲ? ತೋಡ ಜನಾಂಗ, ಬಡಗ ಜನಾಂಗ, ತೋಟ ಜನಾಂಗ, ಈರುಳಿ ಜನಾಂಗ. ಸರಿಯಾದಂತ ಉತ್ತರ ಡಿ, ಕಂಡು ಬರಂಗಿಲ್ಲ ನೋಡಿ. ಡಿ ಎಲ್ಲಿ ಅದರ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾರೆ. ಕೇರಳ ರಾಜ್ಯದಲ್ಲಿ ಕೋಟ ಜನಾಂಗ ಅದರ, ಬಡಗ ಅದರ, ತೋಡ ಜನಾಂಗ ಅದರ. ನೆಕ್ಸ್ಟ್ ಕ್ವಶನ್.